ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಬುಧವಾರದ ವ್ಲಾಗ್. ನಾವು ಊರಿಂದ ಬಂದಿದ್ದು ತಿರ್ಗೋದಿನ ವ್ಲಾಗ್. ಊರಿಂದ ನಾವು ಕಾರಲ್ಲಿ ಬಂದಿದ್ದ ಕಾರಣ ತುಂಬಾ ಲಗೇಜ್ ತಂದಿದ್ವಿ. ಅದನ್ನೆಲ್ಲ ಮೇಗೆ ಎತ್ಕೊಬಂದು ನಮ್ಮನೆಯವ್ರು ಸುಸ್ತಾಗಿ ಹಾಲಲ್ಲೇ ಮಲ್ಕೊಂಡಿದ್ದಾರೆ. ಸೊ ನಾವು 4th ಫ್ಲೋರಲ್ಲಿ ಇರೋದ್ರಿಂದ ಇದನ್ನೆಲ್ಲ ಎತ್ಕೊಬರೋದು ಸ್ವಲ್ಪ ಕಷ್ಟ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ನಾನು ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ತುಂಬಾ ಕೆಲಸ ಇದ್ದು ಹಾಗಾಗಿ ಬೇಗ ಆಗುತ್ತಲ್ಲ ಅಂತ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಅಮ್ಮ ಹಾಲನ್ನ ಕೊಟ್ಟು ಕಳಿಸಿದ್ರು. ನಾನು ಇಲ್ಲಿ ಅದು ಒಡೆದೋಗುತ್ತೋ ಅಂದ್ಕೊಂಡಿದ್ದೆ, ಬಟ್ ಹೆಂಗೋ ಸದ್ಯ ಒಡೆದೋಗಿರಲಿಲ್ಲ. ಚೆನ್ನಾಗಿತ್ತು ಹಾಲು. ತಿಂಡಿನ ಮಾಡಿಕೊಂಡು ಏನೇನಿದೆ ಅದನ್ನೆಲ್ಲ ಜೋಡಿಸ್ಕೋಬೇಕು. ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿನ ತಂದಿದ್ದೀವಿ. ಯಾಕೆಂದರೆ ನಾವು ಹೋದ್ಸಲ ತಂದಿದ್ದ ತೆಂಗಿನಕಾಯಿ ಎಲ್ಲ ಹಾಳಾಗೋಗಿತ್ತು. ಬಗಲ್ ಎದ್ದೋಗಿದೆ. ಊರಿಂದ ಬಂದಿದ್ದ ದಿನ ಇದೇ ಹಣೆ ಬರ ನಮ್ಮದು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಬೇರೆ ದೇವ್ರದ್ದು ಪೂಜೆ ಇದೆ. ಇಷ್ಟು ಬಟ್ಟೆ ಇದೆ. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನು ತಂದಿರೋ ಐಟಮ್ನೆಲ್ಲ ಇಲ್ಲಿ ಹರಕೊಂಡಿದ್ದೀನಿ. ಮನೆ ಧೂಳು ಗುಡಿಸ್ಕೊಂಡೆ. ಮೇಲ್ಗಡೆ ಎಷ್ಟು ಧೂಳಿತ್ತು. ಇದೆಲ್ಲ ನಾವು ಹೋಸತಿ ತಂದಿರೋ ತೆಂಗಿನಕಾಯಿ. ಬಟ್ ಇದರಲ್ಲಿ ಒಂದು ಚೂರು ನೀರಿರಲಿಲ್ಲ. ಎಲ್ಲ ಫುಲ್ ಕೊಬ್ಬರಿ ಆಗಿತ್ತು ಅಂತ ಹೇಳಿ ಇವಾಗ ಹೊಸದಾಗಿ ತೆಂಗಿನಕಾಯಿ ತಂದು ಇನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀವಿ. ಇದನ್ನು ಚೀಲಕ್ಕೆ ತುಂಬಿ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎತ್ಕೊಂಡು ಹೋಗ್ಬೇಕು. ನಾನು ನೋಡಿದ್ದೀನಿ ಮೇಲ್ಗಡೆ ಏನಿತ್ತು ಅದನ್ನು ಇಳಿಸ್ಕೊಂಡು ಇದಿಷ್ಟು ಐಟಮು ಕೂಡ ನನ್ನದೇ ಐಟಮ್ಸು. ಈ ಇಯರಿಂಗ್ಸು, ಕ್ಲಿಪ್ಸು ಇವೆಲ್ಲ ಇರೋ ಐಟಮ್ಸ್ಗಳು. ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಯೂಸ್ ಯಾವ್ದು ಮಾಡೋದು ಬೇಡದೇ ಇರೋದನ್ನೆಲ್ಲ ಮೇಕೆತ್ತಿಡ್ಕೊಳ್ತಾ ಇದ್ದೀನಿ. ಯಾಕೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾಳೆ ವರ್ಧಂತಿ ಮಹೋತ್ಸವ ಇದೆಯಲ್ವ, ಅದಕ್ಕೋಸ್ಕರ ರಾಯರ ಪೂಜೆ ನಾಳೆ. ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಿದ್ದೀನಿ. ಅಡುಗೆ ಮನೆಯೂ ಅರ್ಧಂಬರ್ಧ ಮಾಡ್ಕೊಂಡಿದ್ದೀನಿ. ಫಸ್ಟು ಬಟ್ಟೆ ಇದ್ದಾವೆ. ಬಟ್ಟೆ ತೊಳೆದು ಟೆರೆಸ್ ಮೇಲೆ ಹಾಕಿ ಬಂದುಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಬಟ್ಟೆನೆಲ್ಲ ನೀಟಾಗಿ ತೊಳೆದಾಕ್ಬಿಡ್ತೀನಿ. ಹಾಗೆ ಕೆಲಸನೆಲ್ಲ ಮುಗಿಸಿ ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬರಬೇಕಾಗಿತ್ತು. ಸ್ವಲ್ಪ ಐಟಮ್ನ ತರಬೇಕಾಗಿತ್ತು. ಊರಿಗೆ ಹೋಗೋಕ್ಕೂ ಮುಂಚೆ ತಂದ್ಕೊಳ್ಳೋಣ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಹಾಗಾಗಿ ಊರಿಂದ ಬಂದು ಡಿಮಾರ್ಟಲ್ಲಿ ಐಟಮ್ನ ತಂದ್ಕೊಂಡೆ. ಬಟ್ಟೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಡಿಮಾರ್ಟಿಗೆ ಹೋಗಿ ಬಂದು ಎಲ್ಲ ಆಯಿತು. ಬಟ್ಟೆ ಮಾತ್ರ ಒಂದಿಷ್ಟು ಬಿದ್ದಿದೆ. ಇಷ್ಟನ್ನು ಮುಡಿಸ್ಬೇಕು. ಇನ್ನೂ ಇಲ್ಲಿ ನೋಡಿ, ಇಷ್ಟನ್ನು ಮುಡ್ಸೋದು ಹೆಂಗೆ ಅಂತ ಹೇಳಿ ಹಾಗೆ ಗುಡ್ಡೆ ಹಾಕಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಫುಲ್ ಕ್ಲೀನ್ ಆಯಿತು. ಇನ್ನೇನೇ ಇದ್ದರೂ ನಾಳೆ ಅದ್ದೂರಿಯಾಗಿ ಪೂಜೆ ಮಾಡೋದು. ರಾಯರ ಮಠಕ್ಕೆ ಹೋಗಬೇಕು. ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಬೆಳಗ್ಗೆ ತುಂಬಾ ರಶ್ ಇರುತ್ತೆ, ನೋಡೋಕ್ಕಾಗಲ್ಲ ಚೆನ್ನಾಗಿ ಅಂತ ಹೇಳಿ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೇಷನ್ ಎಲ್ಲ ತಂದಿದ್ದೀನಿ. ಅದನ್ನು ಕೂಡ ಜೋಡಿಸ್ಕೋಬೇಕು. ಬೆಳಗಿಂದ ತುಂಬಾ ಸುಸ್ತಾಯಿತು. ಒಂದು ಸ್ವಲ್ಪ ಕೆಲಸ ಮುಗಿದಿದೆಯಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಂಜೆ ಮೇಲೆ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ. ಹಾಗೆ ಡಿಮಾರ್ಟಿಂದ ಒಂದು ಬೆಡ್ ಕವರ್, ಹಾಗೆ ಅಡುಗೆ ಮನೆಗೆ ಏನು ನೆಸೆಸಿಟಿ ಇತ್ತು ಅಷ್ಟು ಐಟಮ್ ಮಾತ್ರ ತಂದಿದ್ದು. ಎಕ್ಸ್ಟ್ರಾ ಏನೂ ಶಾಪಿಂಗ್ ಮಾಡಲಿಲ್ಲ. ಯಾಕೆಂದರೆ ನಾವು ಏನೋ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಡಿಮಾರ್ಟಲ್ಲಿ ಎಕ್ಸ್ಟ್ರಾ ಶಾಪಿಂಗ್ ಮಾಡ್ತೀವಿ. ಬಟ್ ನಾನು ಈ ಸಲ ಏನೂ ಎಕ್ಸ್ಟ್ರಾ ಶಾಪಿಂಗ್ ಮಾಡಲಿಲ್ಲ. ಸೊ ಏನೇನು ಬೇಕು ಎಲ್ಲದನ್ನು ತೊಗೊಂಡು ಮನೆಗೆ ಬಂದೆ. ತುಂಬಾ ಸುಸ್ತಾಗಿತ್ತು. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಹಾಗೆ ಒಂದು ಬೆಡ್ ಕವರ್ ಜೊತೆಗೆ ನಮ್ಮ ಮನೆಯವ್ರಿಗೆ ಅಂತ ಹೇಳಿ ಒಂದು ಟೀ ಶರ್ಟ್ ಕೂಡ ತೊಗೊಂಡೆ. ನನಗೆ ಸ್ವಲ್ಪ ಇಷ್ಟ ಆಯಿತು ಅದು, ಹಾಗಾಗಿ ತೊಗೊಂಡೆ. ಬೆಡ್ ಕವರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಡ್ಗೆ. ಈ ವ್ಲಾಗ್ ಪುಟಾಣಿ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್. ಮುಂದಿನ ವ್ಲಾಗಲ್ಲಿ ಸಿಗೋಣ.